ಕಸದ ಡಂಪಿಂಗ್ ಯಾರ್ಡ್ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ತೆರಳಿದ ನಗರಸಭೆ ಅಧ್ಯಕ್ಷ ವೇಣುಗೋಪಾಲ್ ಮೇಲೆ ಹಲ್ಲೆಗೆ ಯತ್ನಿಸಿದ ಮಧುಕುಮಾರ್ ರಾಜ್ ಅರಸ್ ಸೇರಿ ಮೂವರ ಮೇಲೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ನಗರದ 60 ಅಡಿ ರಸ್ತೆಯ ಶಹರಾ ಶಾದಿ ಮಹಲ್ ಬಳಿ ನಗರಸಭೆ ಉಪಾಧ್ಯಕ್ಷ ಅಮೃತೇಶ್ ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ತೆರಳಿದಾಗ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಮೇಲೆ ಹಲ್ಲೆಗೆ ಯತ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದಡಿ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ವೇಣುಗೋಪಾಲ್ ದೂರು ನೀಡಿದ್ದಾರೆ. ಕಸದ ಯಾರ್ಡ್ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಲು ಮುಂದಾದ ವೇಳೆ ನಗರಸಭೆ 5ನೇ ವಾರ್ಡ್ನ ಸದಸ್ಯ ಮಧುಕುಮಾರ್ ರಾಜ್ ಅರಸ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾದರು ಎಂದು ದೂರಿನಲ್ಲಿ ಹೇಳಲಾಗಿದೆ. ಇದೇ ವೇಳೆ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಕೈಯಲ್ಲಿದ್ದ ಸ್ಯಾಮ್ಸಂಗ್ ಗ್ಯಾಲಕ್ಸಿ 522 ಅಲ್ಟ್ರಾ ಮೊಬೈಲ್ ಬಿದ್ದು ಹಾಳಾಗಿದೆ. ಅಲ್ಲದೆ 50 ಗ್ರಾಂನ ಚಿನ್ನದ ಚೈನ್ ಕತ್ತಿನಿಂದ ಬಿದ್ದಿದೆ ಎಂದು ಕಂಪ್ಲೇಂಟ್ ನೀಡಲಾಗಿದೆ. ಘಟನೆಯ ವೇಳೆ ನಗರಸಭೆ ಉಪಾಧ್ಯಕ್ಷ ಅಮೃತೇಶ್ ಹಾಗೂ ಆತನ ಸಹೋದರ ಅವಿಶಿತ್ ಸಹ ಹಲ್ಲೆಗೆ ಮುಂದಾದ ಆರೋಪ ಹೊರಿಸಲಾಗಿದೆ. 50 ಗ್ರಾಂ ಸರವನ್ನು ಸಹ ನನ್ನ ಕತ್ತಲ್ಲಿ ಕಾಣ್ತಾ ಇಲ್ಲ. ಒಂದೇ ಸ್ಫಟಿಕ ಅದು ಕಾಣ್ತಾ ಇದೆ. ಅದು ಎಲ್ಲೋಗಿದೆ, ಏನಾಗಿದೆ, ಯಾರು ಎಳೆದಾಡಿತ್ತು, ಮೋಸ್ಟ್ಲಿ ಅವರೇ ಇರಬೇಕು ಅನ್ನೋದು ನನ್ನ ದೂರು ಇದೆ.